ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಗುಪ್ತ ಭೇಟಿಯಾದರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಹೋಟೆಲ್ ಭೇಟಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇಬ್ಬರೂ ಕೂಡ ಭೇಟಿಯಾಗಿದ್ದರ ಔಚಿತ್ಯ ಏನಿರಬಹುದು? ಕೇಂದ್ರ ಸಚಿವ ಎಚ್ ಡಿ ಕೆ ಅಂಗಳಕ್ಕೆ ಪರಮೇಶ್ವರ್ ದೌಡಾಯಿಸಿದ್ದರ ಕಾರಣ ಏನಿರಬಹುದು? ದಲಿತ ಸಿಎಂ ಅಸ್ತ್ರ ಹಿಡಿದು ಕಾಂಗ್ರೆಸ್ನಲ್ಲಿ ಹೊಸ ಗೇಮ್ ಏನಾದರೂ ಶುರುವಾಗಿದೆಯಾ? ಹೊಸ ಪ್ಲಾನ್ ಏನಾದರೂ ಶುರುವಾಗಿದೆಯಾ? ಹಳೆ ಮೈಸೂರು ಭಾಗದ ಇಬ್ಬರು ನಾಯಕರು ಅಂದರೆ ಪ್ರಮುಖವಾಗಿ ಈ ಮೀಟಿಂಗ್ ಹಿಂದೆ ಏನಾದರೂ ಗುಪ್ತ ಅಜೆಂಡಾ ಇರಬಹುದಾ ಅನ್ನುವಂಥ ಕುತೂಹಲ ಇದೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ದಲಿತ ಕಾರ್ಡ್ ಪ್ಲೇ ಮಾಡಲಿಕ್ಕೆ ಏನಾದರೂ ಮುಂದಾಗಲಾಗಿದೆಯಾ? ಡಿ ಕೆ ಶಿವಣ್ಣಕ್ಕೆ ಟೆನ್ಷನ್ ಕೊಟ್ರ ಪರಮೇಶ್ವರ್ ಕೊರಟಗೆರೆ ಅಭಿವೃದ್ಧಿಯೋ ಅಥವಾ ಕುರ್ಚಿ ಪಕ್ಕಾ ಮಾಡುವಂಥ ಒಂದು ತಂತ್ರನೋ ಇದು ಪರಮೇಶ್ವರ್ ಭೇಟಿಯಾಗಿದ್ದು? ಶನಿವಾರ ನಡೆದಿದ್ದ ಪರಮೇಶ್ವರ್ ಮತ್ತು ಎಚ್ ಡಿ ಕೆ ಸೀಕ್ರೆಟ್ ಮೀಟಿಂಗ್ ಖಾಸಗಿ ಹೋಟೆಲ್ನಲ್ಲಿ ಸದ್ದಿಲ್ಲದೆ ನಡೆದಂಥ ಭೇಟಿ ಇದು. ಪರಮೇಶ್ವರ್ ಹೆಸರು ಮುನ್ನೆಲೆಗೆ ತರುವುದಕ್ಕೆ ಎಚ್ ಡಿ ಕೆ ಬೆಂಬಲ ಸಿಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಿದೆ. ಪರಮೇಶ್ವರ್ ಮತ್ತು ಕುಮಾರಸ್ವಾಮಿ ಭೇಟಿಯಾಗಿದ್ದರ ಉದ್ದೇಶ ಏನಿರಬಹುದು? ಪರಮೇಶ್ವರ್ ಮತ್ತು ಕುಮಾರಸ್ವಾಮಿ ಭೇಟಿಯಾಗಿದ್ದು ಪ್ರಮುಖವಾಗಿ ಇದು ಕುತೂಹಲವನ್ನು ಮೂಡಿಸ್ತಾ ಇದೆ. ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗದ್ದುಗೆಯ ವಿಚಾರ ಮುನ್ನೆಲೆಗೆ ಬಂದಿರುವಂತಹ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರೇ 5 ವರ್ಷ ಆಡಳಿತ ನಡೆಸ್ತಾರಾ ಅಥವಾ ಡಿ ಕೆ ಶಿವಕುಮಾರ್ಗೆ ಕುರ್ಚಿ ಬಿಟ್ಟುಕೊಡ್ತಾರಾ? ಆಗಿರುವಂಥ ಒಪ್ಪಂದ ಏನು? ಇಂತಹ ಚರ್ಚೆಗಳು ಶುರುವಾಗಿರುವಂಥ ಸಂದರ್ಭದಲ್ಲೇ ಇಬ್ಬರು ಪ್ರಮುಖ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ನಾಯಕರಾದ ಗೃಹ ಸಚಿವರೂ ಆಗಿರುವಂಥ ಪರಮೇಶ್ವರ್ ಮತ್ತು ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕೆ ಇಬ್ಬರೂ ಭೇಟಿಯಾಗಿದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ದೆಹಲಿಯಲ್ಲಿ ಜಾರಕಿಹೊಳಿ ರಾಜಣ್ಣ ಬಿಗ್ ಮೂವ್. ಮತ್ತೊಂದು ಕಡೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ದಲಿತ ಕಾರ್ಡ್ ಪ್ಲೇ ಮಾಡಲಿಕ್ಕೆ ಇದು ವೇದಿಕೆಯಾಗಿ ಪರಿಣಮಿಸುತ್ತಾ? ಡಿ ಕೆ ಶಿ ಪರಮೇಶ್ವರ್ ಭೇಟಿ. ಡಿ ಕೆ ಶಿ ಬಣಕ್ಕೆ ಟೆನ್ಷನ್ ಕೊಟ್ಟರ ಪರಮೇಶ್ವರ್ ತಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಯಾದರೆ ತಪ್ಪೇನು ಅಂತ ಹಿಂದೆ ಹೇಳಿದ್ದುಂಟು. ಶನಿವಾರ ಪರಮೇಶ್ವರ್ ಮತ್ತು ಎಚ್ ಡಿ ಕೆ ಸೀಕ್ರೆಟ್ ಮೀಟಿಂಗ್ ನಡೆಸಿರುವಂಥದ್ದು ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಸದ್ದಿಲ್ಲದೆ ನಡೆದಂಥ ಭೇಟಿ ಇದು. ಈ ಭೇಟಿಯ ಔಚಿತ್ಯ ಏನು ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲವನ್ನು ಮೂಡಿಸ್ತಾ ಇರೋದಂತೂ ನಿಜ. ಈಗ ಒಂದು ಕಡೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ನಡುವೆ ವಾಗ್ಬಾಣಗಳ ಪ್ರಹರ ಜೋರಾಗಿರುವಂಥದ್ದು ನಾವು ನೋಡ್ತಿದ್ದೀವಿ. ಗೌಡ ಎಚ್ ಡಿ ಕೆ ಜಾತಿವಾದಿಯಲ್ಲ, ಕುಟುಂಬವಾದಿ ಅಂತ ಸಿದ್ದರಾಮಯ್ಯನವರು ತರಾಟೆಗೆ ತೆಗೆದುಕೊಂಡಿದ್ರೆ, ಮತ್ತೊಂದು ಕಡೆ ಗೌಡ್ರು ಕುಟುಂಬವಾದಿ ಆಗಿದ್ದರೆ ಸಿದ್ದುಗೆ ಕುರ್ಚಿ ಸಿಗ್ತಿರಲಿಲ್ಲ ಅಂತ ಎಚ್ ಡಿ ಕೆ ಗುಡುಗಿದ್ರು. ಇವರಿಬ್ಬರ ವಾಕ್ಸಮರದ ನಡುವೆ ಪರಮೇಶ್ವರ್ ಹಾಗೂ ಕುಮಾರಸ್ವಾಮಿ ಇಬ್ಬರೂ ಕೂಡ ಭೇಟಿಯಾಗಿದ್ದು ಕುತೂಹಲವನ್ನು ಮೂಡಿಸ್ತಾ ಇದೆ. ಇವರ ಭೇಟಿಯ ಹಿಂದಿನ ಕಾರಣ ಏನಿರಬಹುದು ಅನ್ನುವಂಥದ್ದೇ ಈಗ ಸದ್ಯಕ್ಕೆ ಕಾಡ್ತಾ ಇರುವಂಥ ಕುತೂಹಲದ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.